ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2024-25ನೇ ಸಾಲಿನ ಮೆಟ್ರಿಕ್ ಅಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗದೇ ಇರುತ್ತಾ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ಮತ್ತು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ವಿಡಿಯೋನ ಎಂಡ್ ತನಕ ಕೊನೆಯವರು ಕೂಡ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಅಮೌಂಟ್ ಬರದೇ ಇದ್ದರೆ ಏನು ಮಾಡಬೇಕು, ಈ ಚಿಕ್ಕ ಕೆಲಸ ಮಾಡಿದರೆ ಸಾಕು ನಿಮ್ಮ ಅಕೌಂಟ್ಗೆ ಹಣ ಕೂಡ ಜಮಾ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್, ವೃತ್ತಿಪರ ಪದವಿ ಇರುವುದು, ವೃತ್ತಿಪರ ಸ್ನಾತಕೋತ್ತರ ಪದವಿ ಇರುವುದು, ಆಮೇಲೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಹಾಗೆ ಬೇರೆ ಬೇರೆ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಮೌಂಟ್ ಜಮಾ ಆಗಿಲ್ಲ ಅಂದರೆ ನೀವು ಫಸ್ಟ್ ನಿಮ್ಮ ಅಪ್ಲಿಕೇಶನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವೆದರ್ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿದೆ ಅಥವಾ ಇಲ್ಲ, ಯಾಕಂದರೆ ಅದನ್ನು ಯಾವ ಥರ ಚೆಕ್ ಮಾಡುವಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಬಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿ ಇರುವ ಸ್ಟೂಡೆಂಟ್ ಸ್ಟೇಟಸ್ನ ಕ್ಲಿಕ್ ಮಾಡಿಕೊಂಡು ನಂತರ ನಿಮಗೆ ನೋಡಿ ಫ್ರೆಂಡ್ಸ್, ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ನ ಕೂಡ ಹಾಕಿ ನಂತರ ಇಲ್ಲಿ ಕಾಂತಾರ ಒಂದು ಕ್ಯಾಪ್ಚರ್ ಕೋಡ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕಾಂತಾರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕಾಂತಾರ ಕ್ಯಾಪ್ಚರ್ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಬರ್ತಕ್ಕಂಥ ಒಂದು ಲಾಗಿನ್ ಕೂಡ ಓಪನ್ ಆಗುತ್ತೆ. ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನೋಡಿ ಫ್ರೆಂಡ್ಸ್, ಇರುವ ಸ್ಟೂಡೆಂಟ್ ಸ್ಟೇಟಸ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 24-25ನೇ ಸಾಲಿಂದು ಕ್ಲಿಕ್ ಮಾಡಿಕೊಂಡು ನಂತರ ನೀವು ವ್ಯೂ ಅಂತ ಕೊಡಿ. ಕೊಟ್ಟ ತಕ್ಷಣ ವಿದ್ಯಾರ್ಥಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಏನಾಗಿದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಈ ಆಧಾರ್ ಸೆಟ್ಟಿಂಗ್ ಬ್ಯಾಂಕ್ ಎಸ್ ಆಗಿದೆ. ಮತ್ತು ಅದರ ಜೊತೆಗೆ ಚೆಕ್ ಮಾಡಿ ರೀಸೆಂಟಾಗಿ ಅಪ್ಡೇಟ್ ಆಗಿದೆ ಅಥವಾ ಇಲ್ಲ ಆಧಾರ್ ಸೆಟ್ಟಿಂಗ್ ಅಂತ ಚೆಕ್ ಮಾಡ್ಕೊಂಡ್ರೆ ಮಾತ್ರ ಏನಂದರೆ ನೀವು ಯಾವ ಬ್ಯಾಂಕ್ ಅಕೌಂಟಿಗೆ ಆಧಾರ್ನ ಲಿಂಕ್ ಮಾಡಿಸಿರ್ತಾರೆ ಲೇಟೆಸ್ಟಾಗಿ ಆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಕೂಡ ಜಮಾ ಆಗುತ್ತೆ, ಯಾವಾಗ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನಲ್ಲಿ ಕಾಲೇಜ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗಿದೆ, ಯಾವುದೇ ಒಂದು ರಿಜೆಕ್ಷನ್ ಕೂಡ ಆಗಿಲ್ಲ. ರೀಸನ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ನಲ್ಲಿ ಫಸ್ಟ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫೈಡ್ ನೋ ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಿಲಿಟಿ ನೋ ಅಂತ ಇದೆ. ಅಂದರೆ ಅರ್ಥ ಇದು ತಾಲೂಕು ಆಫೀಸರ್ ಇನ್ನೂ ಕೂಡ ವೆರಿಫಿಕೇಷನ್ ಮಾಡಿಲ್ಲ. ಈ ಥರ ಲಾಂಗ್ ಪೆಂಡಿಂಗ್ ಇತ್ತಂದರೆ ನಿಮ್ಮದು ಈಗ 3-4 ತಿಂಗಳಿಂದ ಇದೇ ಥರ ಸ್ಟೇಟಸ್ ಇತ್ತು, ವೆರಿಫಿಕೇಷನ್ ಆಗಿಲ್ಲ ಅಂದರೆ ಕೂಡಲೇ ಈ ಚಿಕ್ಕ ಕೆಲಸ ಮಾಡಿ. ಏನು ಫ್ರೆಂಡ್ಸ್, ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೊಗೊಳ್ಳಿ ಮತ್ತು ಅದರ ಜೊತೆಗೆ ಹತ್ತಿರದ ತಾಲೂಕು ಆಫೀಸರ್ಗೆ ವಿಸಿಟ್ ಮಾಡಬೇಕು. ತಾಲೂಕು ಆಫೀಸರ್ ಅಂದರೆ ಯಾರು? ಈಗ ಹಿಂದುಳಿದ ವರ್ಗ ಇದ್ದರೆ ಹಿಂದುಳಿದ ವರ್ಗ, ಸಮಾಜ ಕಲ್ಯಾಣ ಅಂದರೆ ಸಮಾಜ ಕಲ್ಯಾಣ, ಮತ್ತು ಅದರ ಜೊತೆಗೆ ಅಲ್ಪಸಂಖ್ಯಾತ ಇದ್ದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಪಂಗಡ ಇದ್ದರೆ ಪರಿಶಿಷ್ಟ ಪಂಗಡ. ಸೊ ಈ ಥರ ಇರ್ತಕ್ಕಂಥ ತಾಲೂಕು ಆಫೀಸರ್ನ ಏನು ಮೆನ್ಷನ್ ಮಾಡಿರ್ತಾರೆ, ಸೊ ಅಂಥ ಒಂದು ತಾಲೂಕು ಆಫೀಸರ್ಗೆ ಹೋಗಿ ಕೂಡಲೇ ವಿಸಿಟ್ ಮಾಡಿ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಕೂಡಲೇ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟರೆ ಸಾಕು, ಅಲ್ಲಿ ಹೋಗಿ ಹೇಳಿದೆ. ಸೊ ಇಮಿಡಿಯೇಟಾಗಿ ವೆರಿಫಿಕೇಷನ್ ಮಾಡ್ತಾರೆ. ನಂತರ ನಿಮಗೆ ಅಂದರೆ ಪುಸ್ಟ್ DBT ಕೂಡ ಆಗುತ್ತೆ. ನಂತರ ಅಮೌಂಟ್ ನಿಮಗೆ ಅಂದರೆ ಸ್ಯಾಂಕ್ಷನ್ ಆಗಿ ಅಮೌಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಫ್ರೆಂಡ್ಸ್, ಯಾಕೆಂದರೆ ಇದು ಭಾಳ ಇಂಪಾರ್ಟೆಂಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಅಮೌಂಟ್ ಬರುತ್ತಾ? ಇಲ್ಲ, ಖಂಡಿತ ಕೂಡ ಬರಲ್ಲ. ಪೇಮೆಂಟ್ ಇನಿಷಿಯೇಷನ್ ಯಾವಾಗ ಎಸ್ ಆಗುತ್ತೆ, ಅಮೌಂಟ್ ಪುಸ್ಟ್ DBT ಆಗುತ್ತೆ, ಇಲ್ಲಿ ಮೆನ್ಷನ್ ಆಗುತ್ತೆ. ನಂತರ ನಿಮಗೆ ಪೇಮೆಂಟ್ ಸ್ಟೇಟಸ್ DBTಲಿ ಕೂಡ ತೋರಿಸುತ್ತೆ. ನೋಡಿ, ಇದುವರೆಗೂ ಕೂಡ ವಿದ್ಯಾರ್ಥಿದಾಗಿಲ್ಲ. ಸೊ ಹಾಗಾಗಿ ಹತ್ತಿರ ಈ ಥರ ನಿಮ್ಮ ಸ್ಟೇಟಸ್ ಆಗಿತ್ತು ಅಂದರೆ 10 ತಾಲೂಕು ಆಫೀಸರ್ಗೆ ಇಮಿಡಿಯೇಟಾಗಿ ವಿಸಿಟ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತ ಒಂದು ಸಾರಿ ಜಸ್ಟ್ ನೀವು ಇನ್ಫಾರ್ಮೇಷನ್ ಅವ್ರಿಗೆ ರಿಕ್ವೆಸ್ಟ್ನ ಕೊಟ್ಟರೆ ಸಾಕು. ಫ್ರೆಂಡ್ಸ್, ಇಮಿಡಿಯೇಟ್ ವೆರಿಫಿಕೇಷನ್ ಮಾಡಿ ಆ ನಂತರ ನಿಮಗೆ ಅಂದರೆ ಅಮೌಂಟ್ ಸ್ಯಾಂಕ್ಷನ್ ಡಿಪಾರ್ಟ್ಮೆಂಟ್ಗೆ ಪುಷ್ ಮಾಡ್ತಾರೆ. ಫ್ರೆಂಡ್ಸ್, ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ತಾಲೂಕು ಆಗೋದವರೆಗೂ ಕೂಡ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋಲ್ಲ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ನಮಗೆ ಮೆಸೇಜ್ ಕೂಡ ಮಾಡಿದ್ರಿ, ಏನಂದರೆ ಸರ್ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಲಾಂಗ್ ಪೆಂಡಿಂಗ್ ಇದೆ, ಏನು ಮಾಡಬೇಕಂತ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ನ ಕನ್ವೆ ಮಾಡೋದಿತ್ತು, ಕನ್ವೆ ಮಾಡಿದ್ದೀನಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.